ನಮಸ್ಕಾರ ಎಲ್ರಿಗೂ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುವಂತಹ ಆಸೆ ಸೀರಿಯಲ್‌ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಖತ್ ವೈರಲ್ ಆಗ್ತಾ ಇದೆ. ಆ ಒಂದು ಮಾಹಿತಿ ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಮೊದಲ ಬಾರಿ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇದೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಆಸೆ ಸೀರಿಯಲ್‌ನಲ್ಲಿ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರೋದು ಅಂದ್ರೆ ಮೀನಾ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರೋದು ಪ್ರಿಯಾಂಕಾ ಡಿ.ಎಸ್ ಅವರು. ಸೊ ಇವರು ಈ ಒಂದು ಪಾತ್ರವನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಸಖತ್ ವೈರಲ್ ಆಗ್ತಾ ಇರುವಂತದ್ದು. ಸೊ ಅದರಿಂದಾಗಿನೇ ಆಸೆ ಸೀರಿಯಲ್‌ನಲ್ಲಿ ಮೀನಾ ಪಾತ್ರದ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಜೋರಾಗಿನೇ ಹರಿದಾಡ್ತಾ ಇದೆ ಮತ್ತು ಸ್ಟಾರ್ ಸುವರ್ಣದವರು ಪೋಸ್ಟ್ ಮಾಡ್ತಾ ಇರುವಂತಹ ಒಂದು ವಿಡಿಯೋಸ್‌ಗಳೇನಿದಾವೆ ಅಂದ್ರೆ ಇನ್‌ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾ ಇರುವಂತಹ ಪ್ರೊಮೋ ವಿಡಿಯೋಸ್ ಆಗಿರಬಹುದು, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರುವಂತಹ ಕ್ಲಿಪ್‌ಗಳಾಗಿರಬಹುದು, ಅದಕ್ಕೆಲ್ಲದಕ್ಕೂ ಕೂಡ ಕಾಮೆಂಟ್‌ಗಳು ತುಂಬಾನೇ ಜಾಸ್ತಿ ಬರ್ತಾ ಇದೆ. ಮೀನಾ ಪಾತ್ರವನ್ನ ದಯವಿಟ್ಟು ಬದಲಾವಣೆ ಮಾಡಬೇಡಿ ಅಂತ ಹೇಳಿ. ಅದರಿಂದಾಗಿನೇ ತುಂಬಾ ಜನ ಒಂದು ಕನ್‌ಫ್ಯೂಸ್ ಆಗಿದ್ದಾರೆ. ಸೊ ಇಲ್ಲಿ ಮೀನಾ ಪಾತ್ರ ಬದಲಾವಣೆ ಆಗ್ತಾ ಇದೆಯಾ? ಪ್ರಿಯಾಂಕಾ ಅವರು ಯಾಕೆ ಈ ಒಂದು ಪಾತ್ರವನ್ನ ಬಿಡ್ತಾ ಇದ್ದಾರೆ? ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಅವರ ತಲೆನಲ್ಲಿ ಇರುವಂತದ್ದು. ಇದಕ್ಕೆಲ್ಲದಕ್ಕೂ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸೀರಿಯಲ್‌ನಲ್ಲಿ ನೀವು ಸ್ಟೋರಿ ಅಟ್ ಪ್ರೆಸೆಂಟ್ ಅಲ್ಲಿ ಹೇಗೆ ಹೋಗ್ತಾ ಇದೆ ಅನ್ನೋದನ್ನ ನೋಡೇ ಇರಬಹುದು. ಮೀನಾ ಮನೆಯಲ್ಲಿ ಇಲ್ಲ, ಮೀನಾ ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾಳೆ ಅನ್ನೋ ರೀತಿನಲ್ಲಿ ಸ್ಟೋರಿಯನ್ನ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಈ ಒಂದು ಮನೆಯಿಂದ ಬಿಟ್ಟು ಹೋಗಿರುವಂತಹ ಮೀನಾಳನ್ನ ಹುಡ್ಕೋದಕ್ಕೆ ಸೂರ್ಯ ಸಿಕ್ಕಾಪಟ್ಟೆ ಎಲ್ಲಾ ಕಡೆ ಕೂಡ ಅಲಿದಾಡ್ತಾ ಇದ್ದು, ಈ ಸಮಯದಲ್ಲಿ ಮೀನಾ ಇಲ್ಲಿ ವಾಪಸ್ ಬರ್ತಾಳಾ ಇಲ್ವಾ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿನ ಸಖತ್ ಬಿಲ್ಡ್ ಮಾಡಿದ್ದಾರೆ. ಸೊ ಇಂತಹ ಸಮಯದಲ್ಲಿ ಇವಾಗ ಕೊನೆಗೂ ಕೂಡ ಮೀನಾ ವಾಪಸ್ ಬಂದಿದ್ದಾಳೆ. ಆದ್ರೆ ಬಂದಿರುವಂತಹ ಮೀನಾದ ಪಾತ್ರ ಏನಿದೆ ಆ ಒಂದು ಪಾತ್ರಧಾರಿ ಚೇಂಜ್ ಆಗ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಜನ ಅಂದುಕೊಂಡಿದ್ದಾರೆ. ಹಾಗೇನೆ ಅದೇ ರೀತಿಯಾಗಿ ಸುದ್ದಿಯನ್ನು ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಬಟ್ ಆ ರೀತಿಯಾಗಿ ಆಗ್ತಾ ಇಲ್ಲ. ಅಲ್ಲಿ ವಾಪಸ್ ಬಂದಿರುವಂತಹ ಮೀನಾ ಏನಿದ್ದಾರೆ ಅವರು ಮೊದಲಿದ್ದಂತಹ ಮೀನಾ ಪಾತ್ರಧಾರಿನೇ. ಅವರೇನೆ ಈ ಒಂದು ಪಾತ್ರವನ್ನ ಕಂಟಿನ್ಯೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಒಂದ್ ಸ್ವಲ್ಪ ದಿನದಲ್ಲಿ ಬದಲಾಗ್ತಾರಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಒಂದು ಆಸೆ ಸೀರಿಯಲ್‌ನಲ್ಲಿ ಮೀನಾ ಪಾತ್ರ ಏನಿದೆ ಅದು ಅಟ್ ಪ್ರೆಸೆಂಟ್ ಅಲ್ಲಿ ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ಪ್ರಿಯಾಂಕಾ ಅವರಿಗೆ ಸರಿಯಾಗಿ ಸೂಟ್ ಆಗ್ತಾ ಇದೆ ಮತ್ತು ಇವರನ್ನ ಮೀನಾ ಪಾತ್ರದಲ್ಲಿ ತುಂಬಾ ಜನ ಸಖತ್ ಹಚ್ಕೊಂಡಿದ್ದಾರೆ, ಸಖತ್ ಇಷ್ಟಪಡ್ತಾ ಇದ್ದಾರೆ. ಈ ಒಂದು ಪಾತ್ರ ಇವರಿಗೆ ಸಖತ್ ಸೂಟ್ ಆಗತ್ತೆ. ಹಾಗೇನೆ ಸೂರ್ಯ ಪಾತ್ರಧಾರಿಗೆ ಇವರು ಸಖತ್ತಾಗಿರುವಂತಹ ಜೋಡಿ ಈ ಒಂದು ಸೀರಿಯಲ್‌ನಲ್ಲಿ ಅಂತ ಹೇಳಿ ತುಂಬಾ ಜನರ ಅಭಿಪ್ರಾಯ ಕೂಡ ಇದೆ. ಅದರಿಂದಾಗಿನೇ ತುಂಬಾ ಜನ ಮೆಚ್ಕೊಂಡಿರುವಂತಹ ಈ ಒಂದು ಜೋಡಿಯನ್ನ ಸೀರಿಯಲ್ ತಂಡದವರು ಖಂಡಿತವಾಗ್ಲೂ ಬ್ರೇಕ್ ಮಾಡ್ತಾ ಇಲ್ಲ. ಹಾಗೇನೆ ಪ್ರಿಯಾಂಕಾ ಅವರು ಕೂಡ ಅಷ್ಟೇನೆ ಈ ಒಂದು ಪಾತ್ರ ಏನಿದೆ ಅವರಿಗೆ ತುಂಬಾನೇ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದೆ. ಜೊತೆಗೆ ತುಂಬಾನೇ ಪಾಪ್ಯುಲಾರಿಟಿನ ಕೂಡ ತಂದುಕೊಟ್ಟಿದೆ. ಅದರಿಂದಾಗಿನೇ ಈ ಸೀರಿಯಲ್ ಅನ್ನ ಪ್ರಿಯಾಂಕಾ ಅವರು ಕೂಡ ಬಿಟ್ಟು ಹೋಗ್ತಾ ಇಲ್ಲ. ಇಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಏನು ಸ್ಪ್ರೆಡ್ ಆಗ್ತಾ ಇದೆ ಅದೆಲ್ಲವೂ ಕೂಡ ಸುಳ್ಳು. ಸೊ ಅದು ಸುಳ್ಳು ಮಾಹಿತಿ ಆಗಿರುವಂತದ್ದು. ಅಂತಹ ನ್ಯೂಸ್‌ಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಸೆಯ ಸೀರಿಯಲ್‌ನಲ್ಲಿ ಮೀನಾ ಪಾತ್ರ ಬದಲಾವಣೆ ಆಗ್ತಾ ಇಲ್ಲ. ಸೊ ಈ ಒಂದು ಮೀನಾ ಪಾತ್ರ ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ? ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲಿ ನಿರ್ವಹಿಸ್ತಾ ಇರುವಂತಹ ನಟಿ ಅಂದ್ರೆ ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟಿ ಪ್ರಿಯಾಂಕಾ ಅವರ ನಟನೆ ನಿಮ್ಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ? ಅಥವಾ ಹೊಸ ಪಾತ್ರಧಾರಿ ಬಂದ್ರೆ ನಿಮ್ಗೆ ಇಷ್ಟ ಆಗತ್ತಾ ಇಲ್ವಾ? ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.